ಸೂಪರ್ ನಮ್ಲೋಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಒತ್ತಿ. ಸಪ್ತಲೋಕಗಳು ಯಾವುವಪ್ಪ, ಇಲ್ಲಿ ಯಾರ್ಯಾರು ವಾಸಿಸ್ತಾರೆ ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾದರೆ ಸಪ್ತಲೋಕಗಳು ಎಂದರೆ ಏನು? ಸಪ್ತ ಎಂದರೆ 7 ಎಂದರ್ಥ. ಅಂದರೆ 7 ಲೋಕಗಳು ಯಾವುವು? ನಮ್ಮ ವೇದ ಮತ್ತು ಪುರಾಣಗಳಲ್ಲಿ ಭೂಮಿಯನ್ನು ಹೊರತುಪಡಿಸಿ ಇನ್ನೂ 7 ಲೋಕಗಳಿವೆ ಎಂದು ಹೇಳಲಾಗಿದೆ. ಇವುಗಳನ್ನು ನಾವು ಸಪ್ತಲೋಕಗಳೆಂದು ಕರೆಯಲಾಗುತ್ತದೆ. ಈ ಸಪ್ತಲೋಕಗಳು ಅಂದರೆ 7 ಲೋಕಗಳು ಯಾವುವು, ಈ ಲೋಕದಲ್ಲಿ ಯಾರು ಯಾರು ವಾಸಿಸುತ್ತಾರೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಪುರಾಣ ಮತ್ತು ಶಾಸ್ತ್ರಗಳಲ್ಲಿ 7 ಎಂಬ ಸಂಖ್ಯೆಗೆ ಹೆಚ್ಚಿನ ಮಹತ್ವವಿದೆ. ಹೆಂಗಪ್ಪ ಅಂದರೆ 7 ವರ್ಷಗಳು, 7 ದಿನಗಳು, 7 ತಿಂಗಳು, 7 ಬಣ್ಣ, 7 ಸಮುದ್ರ, ಸಪ್ತ ಋಷಿಗಳು, ಸಪ್ತ ಮಾತೃಕೆಯರು, ಸಪ್ತಪದಿ, ಸಪ್ತಸ್ವರ, 7 ಮಲೆ, 77 ಮಲೆ, 7 ಕುಂಡಲವಾಡ, 7 ಜನ್ಮ, 7 ಮಲ್ಲಿಗೆ ತೂಕದ ರಾಜಕುಮಾರಿ, ಹೀಗೆ 7 ಎಂಬ ಸಂಖ್ಯೆ ಮಹತ್ತರವಾದುದಾಗಿದೆ. ಪೃಥು ಮಹಾರಾಜನು ಈ ಭೂಮಿಯನ್ನು 7 ಭಾಗಗಳಾಗಿ ವಿಂಗಡಿಸಿದನು. ವೇದಗಳಲ್ಲಿ, ಪುರಾಣಗಳಲ್ಲಿ ಭೂಮಿಯ ಕೆಳಗೆ 7 ಲೋಕಗಳಿವೆ ಎಂದು ವಿವರಿಸಲಾಗಿದೆ. ಈ ಲೋಕಗಳ ಹೆಸರುಗಳು ಕೂಡ ಭಿನ್ನವಾಗಿದೆ. ಅವುಗಳು ಯಾವುವು ಎಂದರೆ, ಒಂದನೆಯದು ಅತಳಲೋಕ. 96 ವಿಧದ ಮಾಯೆಯನ್ನು ಸೃಷ್ಟಿಸುವ ಮಾಯೆಯ ಮಗನಾದ ಬಾಲನು ಈ ಅತಳಲೋಕದಲ್ಲಿ ನೆಲೆಸಿದ್ದಾನೆ. ಶಿವನ ರೂಪವಾದ ಹಟಕೇಶ್ವರನು ಕೂಡ ಈ ಲೋಕದಲ್ಲೇ ನೆಲೆಸಿದ್ದಾನೆ ಎಂದು ಪುರಾಣಗಳು ಹೇಳುತ್ತವೆ. ಅತಳಲೋಕದಲ್ಲಿ ವಾಸ್ತವದ ಸತ್ಯವನ್ನು ಜಾಗೃತ ಅರಿವಿನ ಅಡಿಯಲ್ಲಿ ಹೂಳಲಾಗುತ್ತೆ. ಈ ಲೋಕದಲ್ಲಿ ವ್ಯಕ್ತಿಯ ಮನಸ್ಸನ್ನು ಸ್ವಾರ್ಥ, ದುರಾಸೆಯ ಭಾವನೆಗಳಿಂದ ಕೂಡಿದೆ. ಎರಡನೆಯದಾಗಿ ವಿತಳಲೋಕ. ಈ ವಿತಳಲೋಕದಲ್ಲಿ ಹಟ್ಕಿ ಎನ್ನುವ ನದಿ ಹರಿಯುತ್ತಾ ಇದೆ ಅಂತ ಹೇಳಿದ್ದಾರೆ. ವಿತಳಲೋಕದಲ್ಲಿ ಅಜ್ಞಾನದ ಸ್ಥಿತಿಯಲ್ಲಿ ಕೂಡ ಜನ ವಾಸಿಸುತ್ತಿರುತ್ತಾರೆ. ಅವರು ವಿಶಿಷ್ಟವಾಗಿ ಯಶಸ್ವಿ ವ್ಯಕ್ತಿಗಳು, ಆದರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಅವರು ಅಸ್ತಿತ್ವದಲ್ಲಿದೆ ಎಂದು ನಂಬದ ಮಟ್ಟಿಗೆ ಪ್ರತಿರಕ್ಷೆಯನ್ನು ಅನುಭವಿಸಿರ್ತಾರೆ. ಇಲ್ಲಿನ ಜನರು ತಪ್ಪುಗಳನ್ನು ಕೂಡ ಸರಿಯೆಂದೇ ತಿಳ್ಕೊಂಡಿರ್ತಾರೆ. ಮೂರನೆಯದಾಗಿ ಸುತಳಲೋಕ. ಧರ್ಮನಿಷ್ಠ ರಾಕ್ಷಸ ರಾಜಬಲಿ ಸುತಳಲೋಕದಲ್ಲಿ ನೆಲೆಸಿದ್ದಾನೆ. ಭಗವಾನ್ ವಿಷ್ಣು ರಾಜಬಲಿಯನ್ನು ಈ ಲೋಕಕ್ಕೆ ಕಳುಹಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಪ್ರತಿ ವರ್ಷ ಓಣಂ ಹಬ್ಬದ ಸಮಯದಲ್ಲಿ ರಾಜಬಲಿಯು ಭೂಲೋಕಕ್ಕೆ ಬರುತ್ತಾನೆ. ಈ ಲೋಕದಲ್ಲಿ ಜನರು ತಮ್ಮ ತಪ್ಪುಗಳಿಂದ ಸರಿಯಾದ ಪಾಠವನ್ನು ಕಲಿಯುತ್ತಾರೆ. ಆದ್ದರಿಂದ ಬಲಿಯು ವಿಷ್ಣುವಿನ ಆಶೀರ್ವಾದದಿಂದ ಈ ಲೋಕವನ್ನು ಪಡೆದುಕೊಂಡಿದ್ದಾನೆ. ದೇವತೆಗಳಿಗೆ ತೊಂದರೆ ನೀಡುವ ರಾಕ್ಷಸರು ಕೂಡ ಈ ಲೋಕದಲ್ಲಿ ನೆಲೆಸಿರುತ್ತಾರೆ. ನಾಲ್ಕನೆಯದಾಗಿ ತಳಾತಳಲೋಕ. ಇಲ್ಲಿ ಮಾಯೆ ಎನ್ನುವ ರಾಕ್ಷಸನು ನೆಲೆಸಿರುತ್ತಾನೆ. ಅವನನ್ನು ರಾಕ್ಷಸರ ವಾಸ್ತುಶಿಲ್ಪಿ ಎಂದು ಕರೆಯಲಾಗುತ್ತದೆ. ಈ ಲೋಕದ ನಿವಾಸಿಗಳು ಪ್ರಜ್ಞೆಯ ಸ್ಥಿತಿಯಲ್ಲಿ ವಾಸಿಸುತ್ತಾರೆ. ಇಲ್ಲಿ ವಾಸ್ತವದ ಸತ್ಯವನ್ನು ಮರೆಮಾಚಲಾಗುತ್ತದೆ, ಏಕೆಂದರೆ ಅದು ಅವರ ತಿಳುವಳಿಕೆಯ ವ್ಯಾಪ್ತಿಯನ್ನು ಮೀರಿರುತ್ತದೆ. ಅವರು ಹೊಂದಿರುವ ಪ್ರತಿಯೊಂದು ಅನುಭವವು ಎಲ್ಲರಿಗೂ ಒಂದೇ ಎಂದು ಅವರು ನಂಬಿರುತ್ತಾರೆ. ಪರಿಣಾಮವಾಗಿ ಅವರು ಅಭಿಪ್ರಾಯ, ವಾದ ಮತ್ತು ಹಠಮಾರಿಗಳಾಗಿರುತ್ತಾರೆ. ಐದನೆಯದಾಗಿ ಮಹಾತಳಲೋಕ. ಈ ಲೋಕದಲ್ಲಿ ಋಷಿ ಕಶ್ಯಪನ ಪತ್ನಿಯಾದ ಕದ್ರುವಿನಿಂದ ಜನಿಸಿದ ತಕ್ಷಕ, ಕುಖ, ಕಾಳಿಯ ಮುಂತಾದ ಅನೇಕ ತಲೆಗಳನ್ನು ಹೊಂದಿರುವ ದೈತ್ಯ ಹಾವುಗಳು ವಾಸಿಸುತ್ತವೆ. ಇಲ್ಲಿನ ಸಾಂಕೇತಿಕ ಅರ್ಥವೆಂದರೆ, ನಿಮ್ಮ ಕಡುಬಯಕೆಗಳನ್ನು ನಿಯಂತ್ರಿಸಲು ನಿಮಗೆ ಸಾಧ್ಯವಾಗದಿದ್ದಾಗ ನಿಮ್ಮ ತಲೆಯಲ್ಲಿರುವ ಕಡು ಬಯಕೆಗಳನ್ನು ತೆಗೆದುಹಾಕುವಂತೆ ಇದು ಹೇಳುತ್ತದೆ. ಅದಕ್ಕಾಗಿಯೇ ಹಿಂದೂ ಪ್ರತಿಮಾಶಾಸ್ತ್ರದಲ್ಲಿ ನಾಗದೇವರು ಹೆಡೆ ಎತ್ತಿ ನಿಂತಿರುವುದನ್ನು ನೋಡುತ್ತೇವೆ. ಮಳೆಯಿಂದ ಮಗುವನ್ನು ರಕ್ಷಿಸುವ ಸರ್ಪವು ಕೃಷ್ಣನ ಜನ್ಮವನ್ನು ಹೇಳುವ ಕಥೆಯು ನಮಗೆ ಇದರ ಒಳನೋಟವನ್ನು ನೀಡುತ್ತದೆ. ಆರನೆಯದಾಗಿ ರಸಾತಳಲೋಕ. ಕ್ರೂರ ರಾಕ್ಷಸರು ರಸಾತಳಲೋಕವನ್ನು ಆಳುತ್ತಾರೆ ಮತ್ತು ದೇವರುಗಳೊಂದಿಗೆ ನೇರ ಸಂಘರ್ಷದಲ್ಲಿರುತ್ತಾರೆ. ಇದು ಪ್ರಜ್ಞೆಯ ಸ್ಥಿತಿಯಾಗಿದ್ದು, ವ್ಯಕ್ತಿಗಳು ತಮ್ಮ ಕ್ರಿಯೆಗಳ ಮೇಲೆ ಯಾವುದೇ ನಿಯಂತ್ರಣವನ್ನು ಹೊಂದಿರುವುದಿಲ್ಲ ಮತ್ತು ಸರಿ ತಪ್ಪುಗಳ ಅಂತರವನ್ನು ತಿಳಿಯದೆ ತಮಗೆ ಮನಬಂದಂತೆ ವರ್ತಿಸುತ್ತಾರೆ. ನಿರಂತರವಾಗಿ ತಪ್ಪಾಗಿ ವರ್ತಿಸುವ ಮಕ್ಕಳು ಮತ್ತು ವಯಸ್ಕರಲ್ಲಿ ನೀವು ಈ ಲೋಕದ ಗುಣವನ್ನು ನೋಡಬಹುದಾಗಿದೆ. ಏಳನೆಯದಾಗಿ ಪಾತಾಳ ಲೋಕ.
ಇಲ್ಲಿ ಒಬ್ಬ ವ್ಯಕ್ತಿಯು ನರಕದ ಸ್ಥಿತಿಗೆ ಹೋಗುವ ಮೊದಲು ನಾವು ಪ್ರಜ್ಞೆಯ ಅತ್ಯಂತ ಕಡಿಮೆ ಕ್ಷೇತ್ರವನ್ನು ಕಾಣುತ್ತೇವೆ. ಇಲ್ಲಿನ ನಿವಾಸಿಗಳು ದ್ವೇಷ, ಕ್ರೂರತೆ ಮತ್ತು ಕೋಪದಿಂದ ತುಂಬಿರುತ್ತಾರೆ. ಆದರೂ ಈ ಹಂತದಲ್ಲಿ ತಪ್ಪುಗಳು ಮತ್ತು ದುಃಖದಿಂದ ನಾವು ಪಾಠವನ್ನು ಕಲಿಯಬಹುದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದ.